ಎಲ್ಲ ಪರಮ ಪೂಜ್ಯರು ಗಣ್ಯ ವ್ಯಕ್ತಿಯವರು ಪುಷ್ಪವನ್ನು ಹಾಕಿ ಹಾರಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಬರುವಂತಹ ದಿನದಲ್ಲಿ ಈ ಭಾರತ ಭೂಮಿಯಲ್ಲಿ IPS IS KS ಪಾಸಾಗಿ ಸೇವೆ ಸಲ್ಲಿಸಲಿ. ತಮ್ಮ ಸೇವೆಯನ್ನು ಈ ಬಂಜಾರ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ. ಈ ಒಂದು ಕಾಂಪಿಟೇಷನ್ ದುನಿಯಾದಲ್ಲಿ धनराज टीवी शेयर करो तभी को लाइक करो कमेंट करो हाँ धनराज टीवी फॉलो करो इंस्टाग्राम फेसबुक ನಮಸ್ಕಾರ ನಮ್ಮ ಕರ್ನಾಟಕ ಜನವರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಗುಲ್ಬರ್ಗಾ ಧನರಾಜ್ ಟಿವಿ. ಇವತ್ತು ಕಲಬುರಗಿ ಡಿಸ್ಟಿಕ್ ಇವತ್ತು ಬಂಜಾರ ಭವನಲ್ಲಿ ಇವತ್ತು 15 ಆಗಸ್ಟ್ ಇಲ್ಲಿ ಕಾರ್ಯಕ್ರಮ ನಡೆದಿದೆ. ಭಾಳ ಜೋರ್ದಾರ್ ನಡೆದಿದೆ. ಎಲ್ಲ ದೊಡ್ಡ ದೊಡ್ಡ ಜನ ಅಧ್ಯಕ್ಷರವರೆಲ್ಲ ಬಂದಿದ್ದಾರೆ. ಇಲ್ಲಿ ಮಹಿಳಾ ಅವ್ರನ್ನು ಬಂದಿದ್ದಾರೆ. ಯಾವ ಊರ್ಲಿಂದ ಬಂದಾರ ಅಂತ ನಾವು ಎಲ್ಲ ಕೇಳ್ತೀವಿ. ಯಾವ ಊರ ಆಯೋರೆ? ಹಾಂ ಯಾವ ವಾ ಕಲ್ಕುರ. ಎಷ್ಟು ಜನ ಬಂದಿರಿ? 10 ಜನ ಬಂದಿರಿ. ವಾ ಹಾಂ ಎಲ್ಲ ಕಲ್ಕುರಾನೇ? ವಾ ಓಕೆ. ಇವತ್ತು ಏನೇನು ಮಾಡ್ತಾರೆ ಕಾರ್ಯಕ್ರಮ? ಏನೇನು ಕಾರ್ಯಕ್ರಮ ಅದ ಅಂದ್ರೆ ಏನು ಡ್ಯಾನ್ಸ್ ಮಾಡ್ತಾರ ಏನು? ಡ್ಯಾನ್ಸ್ ಅದ. ಹಾಂ ಹೆಸರು? ವಾ ಹಾಂ ನಿಮ್ಮ ಹೆಸರು ಹೇಳಿಲ್ಲ? ಹಾಂ ವಾ ಹಾಂ ಓಕೆ ಹಾಂ ಥ್ಯಾಂಕ್ ಯು. ವಾ ಹಾಂ ಶೋಭಾಬಾಯಿ ಓಕೆ ಥ್ಯಾಂಕ್ ಯು. ಭಾರತಿಬಾಯಿ ಥ್ಯಾಂಕ್ ಯು. ಶಾರದಾಬಾಯಿ ಥ್ಯಾಂಕ್ ಯು. ಮೀರಾಬಾಯಿ ವಾ ಥ್ಯಾಂಕ್ ಯು. ವಾ 15 ಆಗಸ್ಟ್ 15 ಆಗಸ್ಟ್ ಇವತ್ತು ಕಾರ್ಯಕ್ರಮ ಅಂದ್ರೆ ಇವ್ರು ಸರ್ ಅವ್ರು ಬರ್ತಾರೆ ಯಾವಾಗಲೂ ಜೋಡಿಗೆ. ಏನು ಹೆಸರು? ವಾ ಇದು 15 ಆಗಸ್ಟ್ ಕಾರ್ಯಕ್ರಮ ಅಂದ್ರೆ ಒಂದು 15 ಆಗಸ್ಟ್ ಒಂದು ಹಾಡ ಹೇಳಬೇಕು. ಯಾರ್ರಿ ಹಾಡು ಹೇಳ್ತೀರಿ? 15 ಆಗಸ್ಟ್ ಹಾಡ. ಹಾಂ ಹಾಂ ಓಕೆ ಚಾಲು. जय बोलो भारत माँ बोलो जय बोलो भारत माँ बोलो बिदर जिलेरी जय बोलो बिदर जिलेरी जय बोलो जय बोलो भारत माँ बोलो जय बोलो भारत माँ बोलो. ಯಾವ್ದು ಕಾರ್ಯಕ್ರಮದಾಗ ಹೋಗ್ತೀರಿ ನೀವು? ನಾ ಎಲ್ಲ ಇಲಾಖೆ ಕಡೆಯಿಂದ ಎಲ್ಲ ಕಡೆ ಹೋಗ್ತೀನಿ. ಯಾವ ಊರ್ದವರು? ನಾವು ನಮ್ಮ ಜಿಲ್ಲಾ ಬೀದರ್, ಬಸವ ಕಲ್ಯಾಣ ತಾಲೂಕಾ, ಕಲ್ಕೋರ ದೇವಿ ತಾಂಡ. ಎಲ್ಲಿ ಕರೀತಾರ ಅಲ್ಲಿ ಹೋಗ್ತೀರಿ? ಎಲ್ಲಾ ಕಡೆ ಹೋಗ್ತೀವಿ. ಎಷ್ಟು ಚಾರ್ಜರ್ ತಗೋತೀರಿ? ಎಷ್ಟು ಜನ ಹೋಗ್ತೀರಿ? ನಾವು 10 ಜನ 12 ಜನ. ಎಷ್ಟು ಚಾರ್ಜರ್ ತಗೋತೀರಿ? ಅದು ಬಜೆಟ್ ಮೇಲೆ ಅದ ನೋಡ್ರಿ. ಮೇಲೆ ಹೆಂಗ್ ಕೊಡ್ತಾರ ಅಂದಾಜ್? ಅದೇ ಎಲ್ಲರಿಗ ಬೀಳ್ಬೇಕಲ್ಲ, ಗಾಡಿದವ್ರಿಗೆ, ಹಲಿಗಿದವ್ರಿಗೆ, ನಮ್ಮ ಟೀಮಿಗಿದವ್ರಿಗೆ. ಅಂದ್ರೆ ಅಂದಾಜ್ ಒಂದ್ ಟೈಮಿಗೆ ಈಗ ಇಲ್ಲಿ ಬಂದಿರಲ್ಲ ಇವತ್ತು ಎಷ್ಟು ಏನ್ ಚಾರ್ಜ್ ಹೇಳಿರಿ? ಈಗ ನಮ್ಮ ಮೇಡಮ್ ಬರ್ತಾರ, ಈಗ ಅವ್ರು ತಗೋತಾರ, ಕರೀತಾರ ಅವ್ರು. ಇಲ್ಲ ಈಗ ನಾಳೆಗೆ ಮುಂದೆ ನೋಡ್ತಾರಲ್ಲ ಜನ, ನೀವು ಎಷ್ಟು ಅಂದಾಜ್ ನೋಡಿ ನೀವು ನಿಮ್ಗೆ ಕರೀತಾರೆ ಎಷ್ಟು ತಗೋತೀರಿ ಅಂದಾಗ ಗೊತ್ತಾಗಬೇಕಲ್ಲ. ನಾವು 20,000 ತಗೋತೇವು. 30,000 ಎಲ್ಲಿ ಬೀಳ್ತದ, ಎಲ್ಲಿ ಕಮ್ಮಿ ಬೀಳ್ತದ, ಎಲ್ಲಿ ಬೀಳ್ತದ, ಹಿಂಗ್ ಈಗ ಹೋಗ್ತೇವೆ ನಾವು. 20,000 15,000 10 ಜನ ಇರ್ಲಿ 8 ಜನ ಇರ್ಲಿ ಕಮ್ಮಿ ತಗೋತಾರ, ದೂರದಿಂದ ಹೆಚ್ಚಿಗೆ ತಗೋತಾರ. ಮುಂದೆ ನಿಮಗ್ ಜನ ಕರೀತಾರಲ್ಲ ಯಾರು ನೋಡಿದ್ರು, ನಿಮ್ ನಂಬರ್ ಯಾರು ಹೇಳ್ತೀರಿ? ಮೇನ್ ಯಾರ್ದ್ರ ಅದೇನು? ನಮ್ಮ ನಂಬರ್ ನಿಂಬಲ್ಲಿ ಅದರಿ. ಇಲ್ಲ ಇವ್ರಿಗೆ ನೋಡವ್ರಿಗೆ ಹಾ ಇದ್ರಾಗ ಹೇಳ್ರಿ. ಹಾ 89 71 71 5670. ಇನ್ನೊಂದ್ಸಲ 89 71 71 5670. ಇವರು ಎಲ್ಲ
ಎಲ್ಲ ಕಡೆ ಹೋಗ್ತಾರಂತ. ಯಾವಾದ್ರೆ ಕಾರ್ಯಕ್ರಮ ಇರಲಿ, ಬರ್ಡೇ ಇರಲಿ, ಯಾವಾದ್ರೆ ನಿಮ್ಮ ದೊಡ್ಡ ಜಾತ್ರೆ ಇರಲಿ, ಯಾವಾದ್ರೆ ನೀವು ಎಲ್ಲರಿಗೆ 80ನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಕಲಬುರಗಿ ಬಂಜಾರ ಭವನದಲ್ಲಿ ಬಂಜಾರ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬಂಜಾರ ಸಮುದಾಯದ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 75% ತಂದವರಿಗೆ ಇವತ್ತು ಬಹುಮಾನ ವಿತರಣೆ ಮಾಡುವ ಕಾರ್ಯಕ್ರಮ ನಡೀತಾ ಇದೆ. ಇದು ಕಾರ್ಯಕ್ರಮ ಕನಿಷ್ಠ 40 ವರ್ಷದಿಂದ ನಿವೃತ್ತ ನೌಕರರಿಗೂ ಸನ್ಮಾನ ಮತ್ತು ನೇಮಕಾತಿ ಆದವರಿಗೆ ನಮಸ್ಕಾರ. ಮತ್ತು ಅದೇ ರೀತಿ ಈ ಅವಧಿಯಲ್ಲಿ ಯಾರ್ಯಾರು ನಿವೃತ್ತಿ ಆಗ್ಯಾರ ಸರ್ಕಾರಿ ನೌಕರರಿಗೂ ಇವತ್ತು ಸನ್ಮಾನ ಇಟ್ಟಾರೆ. ಬಡ್ತಿ ಹೊಂದಿದವರಿಗೂ ಮತ್ತು ಬಡ್ತಿ ಹೊಂದಿದವರಿಗೆ ಮತ್ತು ವರ್ಗಾವಣೆಯಾಗಿ ಹೊಸದಾಗಿ ಬಂದವರಿಗೂ ಮತ್ತು ಹೊಸದಾಗಿ ನೇಮಕಾತಿ ಆದವರು ಹೊಸ ನೇಮಕಾತಿ ಮತ್ತು ಹೊಸ ನೇಮಕಾತಿ ಆದವರಿಗೂ ಮತ್ತು ಎಲ್ಲರಿಗೆ ಸನ್ಮಾನ ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡಿದ್ದೀವಿ. ಈ ಸನ್ಮಾನ ಎಲ್ಲರೂ ಬಂದರೆ ಎಲ್ಲರಿಗೆ ನಾವು ಶುಭ ಕೊಡ್ತೀವಿ. ಎಲ್ಲರಿಗೆ ಧನ್ಯವಾದ ಹೇಳಿ ಚಪ್ಪಾಳಿ 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 ಸರ್. ಶುಭಾಶಯ आज का इस बात तो हम कलबुर्गी जिले सरकारी ಮತ್ತು ಅರೆ ಸರ್ಕಾರಿ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರ ಸಂಘ आज मार वोट मीटिंग का बात करें तो और आर्मी विकास स्टूडियो का उन्हें का बात करें तो भारत तांबे माता एक ಮೆರವಣಿಗೆ ಭಾರತ ಮಾತಾ ಮೆರವಣಿಗೆ ನೇತಾनी गायन हमारा बंजारा भवन आ रही सर बनेर गायन बात तो हमारे संघ वड़ी हम स्वागत कराता हूँ ना स्वागत करेवासू जायचा वो काय तो मैंने रॅली नेतानी गायन बात तो बंजारा भवन होतं होवासू आपण गुलबर्गा जिल्हा डोबी से नौकर बांधव और से समाजवाद से काय जातानी वो कार्यक्रम में भागी होने के तारी विनंती को ಎಲ್ಲರಿಗೂ ನಮಸ್ಕಾರ. ಇವತ್ತು ಭಾರತ ದೇಶದ 80ನೇ ಸ್ವಾತಂತ್ರ್ಯೋತ್ಸವ ಶುಭಾಶಯವನ್ನ ಎಲ್ಲರಿಗೂ ಕೋರ್ತಾ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಆರ್ಮಿ ಮೇಕಪ್ ಸ್ಟುಡಿಯೋದ ಸಂಸ್ಥಾಪಕರು ಮತ್ತು ಎಲ್ಲ ಅವರ ಪದಾಧಿಕಾರಿಗಳು ಭಾರತಾಂಬೆ ಮತ್ತು ರಾಷ್ಟ್ರಧ್ವಜ ಮೆರವಣಿಗೆಯನ್ನ ಮಾಡ್ತಿರ್ತಕ್ಕಂಥದ್ದು ಕಲಬುರಗಿಯ ನಾಡಿಗಷ್ಟೇ ಅಲ್ಲ ಇಡೀ ಭಾರತ ದೇಶಕ್ಕೆ ಬಹಳಷ್ಟು ಹೆಮ್ಮೆಯ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ರ್ಯಾಲಿಗೆ, ಈ ಒಂದು ಮೆರವಣಿಗೆಗೆ ಕಲಬುರಗಿ ಜಿಲ್ಲೆಯ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘ ಯಾವತ್ತೂ ಅವರಿಗೆ ಏನಪ್ಪಾ ಅಂದ್ರೆ ಬೆಂಬಲವನ್ನ ನೀಡುತ್ತಾ ಈ ಕಾರ್ಯಕ್ರಮದ ಮೆರವಣಿಗೆಯನ್ನ ತುಂಬಾ ಯಶಸ್ವಿಯಾಗಿ ಬರಲಿ ಮತ್ತು ಈ ಭಾರತಾಂಬೆ ಮೆರವಣಿಗೆ ಎಲ್ಲರ ಮನ ಮಂದಿರಗಳಲ್ಲಿ ಭಾರತದ ಅವಿಭಾಜ್ಯವಾಗಿರ್ತಕ್ಕಂಥ ನಮ್ಮೆಲ್ಲರ ಸ್ವಾತಂತ್ರ್ಯ ದಿನದ ಹಬ್ಬದಂದು ಈ ಸಂತೋಷ, ಈ ನಲಿವು, ಈ ಸುಖ ಎಲ್ಲರ ಮಕ್ಕಳಲ್ಲಿ ಮತ್ತು ಮಹಿಳೆಯರಲ್ಲಿ ಮತ್ತು ಯುವಕರಲ್ಲಿ, ಭಾರತೀಯ ಪ್ರತಿಯೊಬ್ಬ ನಾಗರಿಕರಲ್ಲಿ ಉತ್ಸವವನ್ನ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಆರ್ಮಿ ಸ್ಟುಡಿಯೋನವರು ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾರಂಭಕ್ಕೆ ನಾವೆಲ್ಲ ಚಿರಋಣಿಯಾಗಿದ್ದೀವಿ. ಮತ್ತೊಮ್ಮೆ ಅವರಿಗೆ ಏನಪ್ಪಾ ಅಂದ್ರೆ ಶುಭಾಶಯವನ್ನು ಕೋರ್ತಾ ತಾವೆಲ್ಲರೂ ಮೆರವಣಿಗೆ ಯಶಸ್ವಿಗೊಳಿಸಬೇಕಂತ ಹೇಳಿ ಅಂತ ಭಾರತ್ ಮಾತಾ ಕಿ ಜೈ. जोरदार ताली बजाओ। देशभक्ति गाना बोलता न जाने कितने शहीदों ने अपनी कुर्बानी चढ़ाई थी, तब जाकर मेरे देश ने सच्ची आजादी पाई थी। अमर शहीदों ने मिलकर एक ऐसा सपना सजाया था, खुशहाल रहे ये देश मेरा, ये सोचकर सब कुछ खोया था। आओ मिलकर हर एक बार पुनः एक नया जहान बनाएंगे और शहीदों को एक श्रद्धांजलि अपन सब ताली बजा के देंगे। एक बार जोरदार ताली स्वागत प्लीज। थैंक यू। इसके आगे अपना बाबू चौहान यादव साहब, थैंक यू। हिंदुस्तान सन्मान्य श्री तारानाथ चौहान मामा जी, ये हमारे बंजारा सरकारी ಮತ್ತು ಅರೆ ಸರ್ಕಾರಿ ನೌಕರರು
घणो हिरिय गण्य नेता वेदिके दयविಟ್ಟು हणो अध्यक्ष महोदय तारनाथ चव्हाण सर अजय कोण एक मिनट अजय कोण सीन वेलकम करूँ छू अब जो ऑलरेडी डॉक्टर अविनाश रामा सर आए हैं हार्दिक स्वागत करो सर और साथ ही साथ अपना वेंकट राठौर जी असिस्टेंट वाह 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 बोलो भारत माता की वंदे गोल्ड अब बाहर छूटा था दिया मानी वाह बोलो भारत माता की हाथ ऊपर करो हाँ राम राम बिया मोटो बिया काय को बिया कच्चा जय शिवाला लेडी आरामची काय अडी आरामची का नाही वाह वाह आज काय दाडोच 15 अगस्ट सॉन्ग्स बोलायची काय ते बोलते का हाँ बोलो पापियो हाँ 15 अगस्ट सॉन्ग्स बोलो बोलो ವರ್ಷ ಸಂಯುಕ್ತ ಘೋಷಣೆ ಮಾಡಿ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂತ ನಿಟ್ಟಿನಲ್ಲಿ ಸುಮಾರು 14 ವರ್ಷಗಳ ಒಂದು ನವೀಕರಣ ಆಗಿದೆಯಲ್ಲ ಅಪ್ಪಾಜಿ ಅವರು ಇವತ್ತು 14 ವರ್ಷಗಳ ನವೀಕರಣವನ್ನು ಮಾಡೋದ್ರ ಮುಖಾಂತರವಾಗಿ ಅತ್ಯಂತ ಈ ಸಂಘವನ್ನ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಬರ್ತಕ್ಕಂಥ ಶ್ರೀ ಹರಿಶ್ಚಂದ್ರ ರಾಠೋಡ್ ಸರ್ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಅದಕ್ಕೆ ಪೂಜ್ಯರಲ್ಲಿ ಮತ್ತು ಮಾನ್ಯ ಗಣ್ಯರಲ್ಲಿ ಶಾಸಕರಲ್ಲಿ ನಾನು ವಿನಂತಿಸಿಕೊಳ್ಳೋದೇನೆಂದರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಸಂತ ಶ್ರೀ ಶವರಾಲ್ ಮಹಾರಾಜ್ ಅವರ ಮಾತಾ ಜಗದಂಬೆ ಅವರ ಹೋಮ ಪೂಜೆಯನ್ನು ನೆರವೇರಿಸಿಕೊಳ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡೋದ್ರ ಮುಖಾಂತರ ಗಣ್ಯರೆಲ್ಲರೂ ಸಹಕರಿಸಬೇಕಂತ ಹೇಳಿ ನಾನು ಎಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೀನಿ. ಈಗ ದೇಶಭಕ್ತಿ ಗೀತೆಗೆ ಬಾಯಿ ಯಾಕೆ ಸಂಜೀವ್ ಚವ್ಹಾಣ್ ಹಾಸ್ಯರ್ಕ ಅರ್ಜುನಿಗೆ ತಾಂಡವ ಜಮೀನಿ अष्टभुजा महामाता मरियम्मा कुलस्वामिनी वागाई दुर्गे अम्बे हाथ में खड़ा खपर लेते नाम भागे बोल जगत कल्याणी महिषासुर मर्दनी मरियम्मा भवानी सिरे समान में शीश त्रिकूट में नाम माता हन छे जना हनग धन छे जना धनद विपुत्र्यान पुत्रद भवानी सदा संकटेम श्राद्ध यानी चढ़ती कला बढ़ती वेद काल सुतेरे सपने में बेटे रे हृदय मातारो ध्यान काल मर्या मां अने धनेरी कोटि खोल भंडार भरपूर कर चिते काम पते कर मनोकामना सिद्ध कर यानी गरीबी हटा रणयारो रणभेद दकियारो तक दूर कर जान जातारो साइनो बाल गोपाल गोर गरीब हाक मर्द हासिर यानी कृपा आशीर्वाद दया कर तारे भक्तों जय जयकार कर माता आज जाड़िए गुरुरा शरीर में किंतु वो दरबार पर जय माता श्री अम्बे मरियम्मा साईवा जय सतनाम प्रताप सेवा बाबालाल नरंकारी नरभेदे खंड बाल ब्रह्मचारी आज्ञाकारी गुरुदेव केवारी दीन दयाल भगवान सेवालाल पौरा करे वाला नौमन जय बचावा मुनि मट्टी सज्जित करे वाला तारे भक्तों जय जयकार कर बापू हनुमंग जना अनग धनमंग जना धनद मनोकामना सिद्ध कर 12 मिनारो अगमकड़ा सारी चिता घुमाटो जय जयकार करे
तारे गौर बंदाना राज पार धन दौलत भगवान सेवालाल कृपा आशीर्वाद दया कर आचो पाणी पावसदार बापू सेन विद्यादा ऊंचा से ऊंचा पद तारे करूंगा गोरबंदाना मोटे मोटे अधिकारी ऑफिसर बना किधर बहुत जबरदस्त बोले मरियम्मा माता की ಪರಿಸ್ಥಿತಿಯನ್ನ ಅವಲೋಕನೆ ಮಾಡಿದಾಗ ಯಾವ ಸಮಾಜ ಅತ್ಯಂತ ಬಡತನದಲ್ಲಿ ಕಾಯಕ ಜೀವಿಯಾಗಿ ಅಲೆದಾಡ್ತಕ್ಕಂಥ ಜನಾಂಗ, ಪರದಾಡ್ತಕ್ಕಂಥ ಜನಾಂಗ, ಒಂದು ತುತ್ತು ಹೊಟ್ಟೆಗೆ ಕೂಳಿಲ್ಲದೆ ಇರ್ತಕ್ಕಂಥ ತಿರುಗಾಡಿ ಕೆಲಸ ಮಾಡ್ತಕ್ಕಂಥ ಜನಾಂಗ, ಅಡವಿಯಲ್ಲಿದ್ದು ಜನಸಂಪರ್ಕ ಇಲ್ಲದೆ, ಭಾಷೆ ಇಲ್ಲದೆ, ಯಾವುದೇ ಬೆಳಕಿನ ವ್ಯವಸ್ಥೆ, ನೀರಿಲ್ಲದೆ ಅಡವಿ ತಿರುಗಾಡಿ ಕೆಲಸ ಮಾಡ್ತಕ್ಕಂಥ ಜನಾಂಗ ಇವತ್ತು 96% ಏನಪ್ಪಾ ಅಂದ್ರೆ ಪಡಿತಕ್ಕಂತ ಒಂದು ವಾತಾವರಣದಲ್ಲಿ ನಾವು ಬೆಳೀತಾ ಇದ್ದೇವೆ. ನಿಜವಾಗಿ ಆ ಕಲಿಸಿರ್ತಕ್ಕಂಥ ತಂದೆ ತಾಯಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಬಂಜಾರ ಸಮಾಜ ಕಾಯಕವೇ ಕೈಲಾಸ ಅಂತೇಳಿ ಎಲ್ಲಿಯಾದ್ರೂ ಇದ್ರೆ ಅದು ಬಂಜಾರ ಸಮಾಜದಲ್ಲಿ ನೋಡ್ಬೇಕಂತ ಹೇಳಿ ಏನು ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿರ್ತಕ್ಕಂಥದ್ದು. ಸೇವಾಲಾಲ್ ಮಹಾರಾಜರು ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಬಡವನಾಗಿ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಧರ್ಮದ ಸಂದೇಶವನ್ನ ಬೀರ್ತಕ್ಕಂಥ ಇಡೀ ಬಂಜಾರ ಸಮಾಜದ ಗುರುಗಳಾಗಿ ಬೆಳಕನ್ನ ಚೆಲ್ತಿರ್ತಕ್ಕಂಥ ಸೇವಾಲಾಲ್ ಮಹಾರಾಜರು ಕೂಡ ಒಂದು ಕೀರ್ತಿಗೆ ಭಾಜನರಾಗಿರ್ತಕ್ಕಂಥ ಸಮಾಜ ಇದೆ. ಈ ಸಮಾಜದ ಅನೇಕ ಮುಖಂಡರು ಕೂಡ ನಾನಾ ಕ್ಷೇತ್ರದಲ್ಲಿ, ವಿವಿಧ ಕ್ಷೇತ್ರದಲ್ಲಿ ಎಮ್ಎಲ್ಎಗಳಾಗಿ, ಮಂತ್ರಿಗಳಾಗಿ, ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ರೇವು ನಾಯಕರು ನಾವು ಮಂಡಲ ಪಂಚಾಯಿತಿ ಪ್ರಧಾನರಿದ್ದೆವು. ಅವರು ಕೂಡ ಕರ್ನಾಟಕ ರಾಜ್ಯದ ಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಈಗಿನ ರಾಜಕೀಯ ಒಂದು ಬೆಳವಣಿಗೆಯಲ್ಲಿ ಏನು ಅವಕಾಶ ಇದೆ ಆ ಅವಕಾಶವನ್ನ ಪಡೆದುಕೊಳ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದೀರಿ ಇಲ್ಲಂತಲ್ಲ, ಇನ್ನೂ ಹೆಚ್ಚಿನ ರೀತಿಯಿಂದ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ಜಿಲ್ಲೆಗಳು, ಬೇರೆ ರಾಜ್ಯದ ಬೇರೆ ವ್ಯವಸ್ಥೆ ಬೇರೆ. ನಮ್ಮ ಭಾಗದಲ್ಲಿ 7 ಜಿಲ್ಲೆಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ. 371 ಕಾಯ್ದೆ ಜಾರಿಗೆ ಬಂದಿರತಕ್ಕಂಥ ಈ ಭಾಗದಲ್ಲಿ ಓದುವವರಿಗೆ ಸೀಟ್ನಲ್ಲಿ, ನೌಕರಿಯಲ್ಲಿ, ಸಿಇಟಿಯಲ್ಲಿ ಪ್ರಥಮವಾಗಿ ರ್ಯಾಂಕ್ ಬಂದ್ರೆ ಅವರಿಗೆ ಫ್ರೀ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟು ಸಿಗ್ತಕ್ಕಂಥ ಒಂದು ಒಳ್ಳೆ ಅವಕಾಶ ಇದೆ. ಆದ ಕಾರಣ ಇದರ ಅವಕಾಶವನ್ನ ಪಡೆದುಕೊಳ್ತಕ್ಕಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ ಇಲ್ಲಂತಲ್ಲ. ಈ ರಿಸರ್ವೇಶನ್ ನಲ್ಲಿ ಹೆಚ್ಚಿನ ಒಂದು ಆದ್ಯತೆಗೆ ತಾವೆಲ್ಲ ಭಾಜನರಾಗಿದ್ದೀರಿ. ಇನ್ನೂ ಹೆಚ್ಚೆಚ್ಚು ರೀತಿಯಿಂದ ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ವಿದ್ಯಾವಂತರನ್ನಾಗಿ ಮಾಡಿ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಲಿಸಿಕೊಟ್ಟು ಈ ಸಮಾಜದಲ್ಲಿ ತಮಗೆ ಸಿಗ್ತಕ್ಕಂಥ ಅನೇಕ ಸೌಲಭ್ಯಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಆಗಬೇಕು. ಇಂಥ ಪ್ರತಿಭಾ ಪುರಸ್ಕಾರ ಮಾಡುವ ಉದ್ದೇಶ ಏನಂದ್ರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಉಳಿದಿರ್ತಕ್ಕಂಥ ಮಕ್ಕಳು ಕೂಡ ಇದೇ ರೀತಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಪಾಲಕರು ಕೂಡ ಅವರ ಮಕ್ಕಳಿಗೆ
ಬರೀ ಆಸ್ತಿ ಕಾರು ಬಂಗ್ಲೆ ಮಾಡೋದಕ್ಕಿಂತ ನಮ್ಮ ಮಕ್ಕಳೇನಪ್ಪ ಅಂದ್ರೆ ಆಸ್ತಿಯ ತಿಳಿದು ಮಕ್ಕಳ ಮೇಲೆ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನ ಖರ್ಚು ಮಾಡಿ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಿ ಹೊರಹೊಮ್ಮಲಿ ಅಂತಕ್ಕಂಥ ಉದ್ದೇಶದಿಂದ ಈ ಸಂದೇಶ ಕೊಡ್ತಕ್ಕಂಥ ರೀತಿಯಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಸುಮಾರು 50 ವರ್ಷಗಳಾಯಿತು ಸಮಾಜ ಸಂಘಟನೆಯಾಗಿ ಹುಟ್ಟಿ ಇವತ್ತು ಸುಮಾರು 10-15 ವರ್ಷಗಳಿಂದ ಸತತವಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿ ಉಳಿದಿರ್ತಕ್ಕಂಥ ವಿದ್ಯಾವಂತ ಮಕ್ಕಳಿಗೆ ಇಂಥ ಸನ್ಮಾನ ಸಮಾರಂಭ ಹಾಕೊಂಡಿದ್ದೀರಿ. ಇಂಥ ಸಂದರ್ಭದಲ್ಲಿ ನಮ್ಮನ್ನ ಕರೆಸಿದ್ದೀರಿ. ಯಾವತ್ತೂ ಕೂಡ ಬಂಜಾರ ಸಮಾಜದ ಜೊತೆಗೆ ನಾನು ಹೆಚ್ಚಿನ ಸಂಬಂಧವನ್ನ ಮೊದಲಿಂದ ಇದ್ದಕ್ಕಂಥದ್ದು. ಇವತ್ತು ನಮ್ಮ ವಿಠಲ್ ಜಾಧವ್ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮಗೆ ಬರ್ತಕ್ಕಂಥ KKRD ಬೇಲಿ ಇದನ್ನ ಪ್ರೈವೇಟ್ ರಿಪೇರಿ ಮಾಡ್ಲಿಕ್ಕಾಗ್ಲಿ ಹಣ ಇಡ್ಲಿಕ್ಕೆ ಅವಕಾಶ ಇಲ್ಲ. ನಾನು ಅವಿನಾಶ್ ಜಾಧವ್, ಮತ್ತಿಮೋಡವರು, ಪ್ರಿಯಾಂಕ್ ಅವರು ಎಲ್ಲರೂ ಬರ್ತಾರೆ, ಯಾರು ಇಲ್ಲ ಅಂತಲ್ಲ. ಮುಖ್ಯಮಂತ್ರಿಗಳ ಹತ್ತಿರ ಹೋಗಿ ವಿಶೇಷ ಅನುದಾನವನ್ನ ತೆಗೆದುಕೊಂಡು ಒಂದು 50 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡೋಣ. ಒಂದು ವೇಳೆ ಯಾರೂ ಕೊಡದೇ ಇದ್ರೆ, ಹಿಂದೆ ನಮಗೆ 50 ಕೋಟಿ ವಿಶೇಷ ಅನುದಾನ ಕೊಟ್ಟಿದ್ರು ಮುಖ್ಯಮಂತ್ರಿಗಳು. ಇನ್ನೂ 2 ವರ್ಷದ ಅವಧಿಯಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿದ್ದೇನೆ. ಶಾಸಕನ ಕರ್ತವ್ಯ ಇದೆ. ನನ್ನ ಮತಕ್ಷೇತ್ರದಲ್ಲಿ ಹಿಂದೆ ಯಾರೋ ಪುಣ್ಯಾತ್ಮ ಮಾಡಿ ಇಂಥ ದೊಡ್ಡ ಐವನ್ಶಾಹಿ ಮುಂದ್ಗಡೆ ಜಾಗ ಪಡೆದಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಪುಣ್ಯಾತ್ಮನಿಗೆ ನಾವೆಲ್ಲರೂ ದೂರವಾಗಿ ಚಪ್ಪಾಳೆ ಮಾಡಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಯಾಕಂದ್ರೆ ಇಂಥ ಸುಂದರವಾದಂತ ಜಾಗ ಐವನ್ಶಾಹಿ ರೋಡಿನಲ್ಲಿ ಅದೇ ನಾನು ಮತ್ತೊಬ್ಬರ ಹೆಸರು ಹೇಳಿ ಒಬ್ಬರಿಗೆ ಇದು ಮಾಡೋದು. ನಾನಾ ಕೈಗಳು ಕೂಡಿ ಇವತ್ತು ಈ ಸೇವೆಯನ್ನ ಸಲ್ಲಿಸಿದ್ದಾರೆ. ಸುಂದರವಾದಂತ ಕಟ್ಟಡವನ್ನ ಮಾನ್ಯ ಸಚಿವರಾಗಲಿ, ಉಮೇಶ್ ಜಾಧವ್ ಅವರಾಗಲಿ, ಸಮಾಜ ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನ ಒಳ್ಳೆ ಸುಂದರವಾಗಿ ಮಾಡಿದ್ದಾರೆ. ಆ ಒಂದು ಮುಖ್ಯಮಂತ್ರಿಗಳ ವಿಶೇಷ ಏನಾದರೂ ಬಂದ್ರೆ ನಾನೇ ಈ ಹಣವನ್ನ ಕೊಟ್ಟ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಾನು ಬೇರೆ ಕಾರಣಗಳಿಂದ ಇವತ್ತು ಕ್ರಾಂತಿವೀರ ಸಂಗೊಳ್ಳಿನ ಕಾರ್ಯಕ್ರಮದಲ್ಲಿ ನಾವು ಹೋಗ್ಬೇಕಾಗಿದೆ. ಇನ್ನೂ 2-3 ಕಾರ್ಯಕ್ರಮದಲ್ಲಿ ಹೋಗ್ಬೇಕಾಗಿದೆ. ಒಂದು ಸಮಾಜ, ಯಾಕಂದ್ರೆ ಅನೇಕ ಕಡೆ ನಾನು ಕೂಡ ನೋಡಿದ್ದೀನಿ. ನಾನು ಕೂಡ ತಮ್ಮೆಲ್ಲ ಆಶೀರ್ವಾದದಿಂದ 2 ಮಂದಿ ಶಾಸಕರಿಗೆ ನಾನು ಕೂಡ ಅವಕಾಶ ಮಾಡಿಕೊಟ್ಟಿದ್ದೀನಿ. ತಮ್ಮೆಲ್ಲರೂ ಕೂಡ ಈ ಪಾದಗಳಿಗೆ ಕೂಡ ನಾನು ನಮಸ್ಕರಿಸಬೇಕಾಗ್ತದೆ. ಯಾಕಂತಂದ್ರೆ ಒಳ್ಳೆ ರೀತಿಯಿಂದ ಇವತ್ತು ಅಭಿವೃದ್ಧಿ ದುಡಿದು ಕೆಲಸ ಮಾಡ್ತಕ್ಕಂಥ ಈ ಸಮಾಜದಲ್ಲಿ ಒಂದು 92% 95% ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ. ಅವರು ಬಹಳ ಚಲುವಾಗಿ ಕಾರ್ಯಕ್ರಮದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆ ರೀತಿಯಲ್ಲಿ IAS ಆಫೀಸರು, KPS, IAS ಮತ್ತು ಇಂಥ ಒಳ್ಳೆ ಹುದ್ದೆಗಳಲ್ಲಿ ಕೂಡ ನಾನು ಮುಂದುವರಲಿ ಅಂತ ಹೇಳಿ ದೇವರಿಗೆ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಈಗಾಗಲೇ ನೋಡಿದ ಒಂದು ವೇದಿಕೆ ಮುಖಾಂತರ ಪರಮ ಪೂಜೆಗಳ ನೇತೃತ್ವದಲ್ಲಿ ಇವತ್ತು 15 ಹುಡುಗರಿಗೆ ತಾವೆಲ್ಲ ಸನ್ಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೀನಿ. ಯಾವತ್ತೂ ಕೂಡ ನಾನು ನಮ್ಮ ಸಮಾಜ ಜೊತೆಯಾಗಿ ನಾನು ಯಾವತ್ತೂ ಕೂಡ ಇದ್ದೀನಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಈ ಕಂತ ಕಾರ್ಯಕ್ರಮಗಳಲ್ಲಿ ನಾನು ಕೂಡ 5-6 ವರ್ಷಗಳು ಕಂಟಿನ್ಯೂ ಸತತವಾಗಿ ನನ್ನ ಕಾರ್ಯಕ್ರಮದಲ್ಲಿ ಕೂಡ ನಾನು ಪಾಲ್ಗೊಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ತಮಗೇನು ಅನ್ಯಾಯ ಆಗಿದೆ, ಒಳ ಮೀಸಲಾತಿ ಮುಖಾಂತರ ಏನು ಅನ್ಯಾಯ ಆಗಿದೆ, ನಡೀತಕ್ಕಂಥ 17ನೇ ತಾರೀಕು ಅಧಿವೇಶನದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸಮಾಜದ ಪರವಾಗಿ ನಿಂತು ಮಾತಾಡ್ತೀವಿ ಅಂತಕ್ಕಂಥದ್ದು ಕೂಡ ಈಗಾಗಲೇ ನಾವಾಗಿರ್ಬೋದು, ಅವಿನಾಶ್ ಅಣ್ಣವರಾಗಿರ್ಬೋದು, ಅನೇಕ ಸಮಾಜದವರು ಮತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಅಪೋಸಿಷನ್ ಲೀಡರ್ ಈಗಾಗಲೇ ನಿಂತು ಕೂಡ ನಾವು ಮಾತಾಡಿದ್ದೇವೆ. ಮುಂದಿನ ದಿನಗಳಲ್ಲಿ 17ನೇ ತಾರೀಕು ನಡೀತಕ್ಕಂಥ ಹೌಸ್ನಲ್ಲಿ ವಿಶೇಷವಾಗಿ ಇದಕ್ಕೊಂದು 2 ಗಂಟೆ ಸಮಯ ಕೂಡ ಅಂತೇಳಿ ಮಾನ್ಯ ಸಭಾಧ್ಯಕ್ಷರ ಬಳಿ ಸಮಯ ತಗೊಂಡು ತಮ್ಮ ಪರವಾಗಿ ಕೂಡ ನಾನು ಪ್ರಾಮಾಣಿಕವಾಗಿ ಎದ್ದು ನಿಂತು ಮಾತಾಡ್ತೀನಿ ಅಂತಕ್ಕಂಥದ್ದು ಕೂಡ ತಮ್ಮ ಮುಖಾಂತರ ನಾನು ಹೇಳಬೇಕಾಗಿದೆ. ಯಾಕಂತಂದ್ರೆ ಅನ್ಯಾಯ ಆಗಿದ್ದು ಅನ್ಯಾಯ ಅಂತ ಹೇಳ್ಬೇಕಾಗ್ತದೆ. ವಿಶೇಷವಾಗಿ ಇಷ್ಟು ದೊಡ್ಡ ಸಮಾಜ ಇರ್ಲಿಕ್ಕಾಗಿನೂ ಇವತ್ತು ನಾವು ಬರ್ತಕ್ಕಂಥ ಒಳ ಮೀಸಲಾತಿಯಲ್ಲಿ 1% ಇದ್ದಂಥವ್ರಿಗಿಂತ ಅವರಿಗೆ ಪ್ರಿಫರೆನ್ಸ್ ಕೊಟ್ಟು ತಮಗೆ 20% ಕೊಡ್ತಕ್ಕಂಥ ಏನು ಅನ್ಯಾಯ ಆಗಿದೆ, ಅದು ಪರವಾಗಿ ನಾವೆಲ್ಲರೂ ಕೂಡ ನಿಂದಿರ್ತೀವಿ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಬೇಕಾಗ್ತದೆ. ಇವತ್ತು ಕೂಡ ಅನೇಕ ಕಾರ್ಯಕ್ರಮಗಳಿಂದ ಇನ್ನೂ ಕೂಡ ವೇದಿಕೆ ಮೇಲೆ ಪರಮ ಪೂಜೆಗಳು ಅನೇಕರು ಕೂಡ ಮಾತಾಡೋದು ನಾನು ಹೆಚ್ಚು ಸಮಯ ತಗೊಲಾರ್ದೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಇವತ್ತು ಮೂರ್ತಿ ಮೆರವಣಿಗೆ ಕಾರ್ಯಕ್ರಮ ಉದ್ಘಾಟಕರಂತೇಳಿ ನನಗೆ ಹಾಕಿರೋದ್ರಿಂದ ಆ ಕಾರ್ಯಕ್ರಮ ಕೂಡ ನಾನು ಪಾಲ್ಗೊಳ್ಬೇಕಾಗಿದೆ. ಅದನ್ನು ಜಾಸ್ತಿ ಸಮಯ ತಗೊಳ್ಳೋದು ಕೂಡ ಏನೇ ಇದ್ರು ಕೂಡ ತಮ್ಮ ಸಮಾಜ ಜೊತೆಯಾಗಿ ನಾನು ಪ್ರಾಮಾಣಿಕವಾಗಿ ಇರ್ತೀನಿ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಕೂಡ ನನಗೂ ಕೂಡ ಕರೆಸಿ 4 ಮಾತುಗಳಿಗೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲೆಲ್ಲ ಪರಮ ಪೂಜೆಗಳ ಪಾದಗಳಲ್ಲಿ ಒಂದಿಸಿ ನಾನು ಮಾತುಕೊಳ್ತೀನಿ. ಎಲ್ಲರೂ ಕೂಡ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯರಾದ ಶ್ರೀ ಪರ್ವತಲಿಂಗ ಪರಮೇಶ್ವರ ಮಹಾರಾಜರು ಸನ್ನದಗಿರಿ ಬೆಳಸೂರ ಇವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಶ್ರೀ ಬಳಿರಾಮ ಮಹಾರಾಜರಿಗೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಮಾಜಿ ಮಂತ್ರಿಗಳು,
ಹಿತವನ್ನೇ ಬಯಸಿ ಸಮಾಜ ನನಗೇನು ಮಾಡಿತ್ತು ಅನ್ನೋದಕ್ಕಿಂತಲೂ ಸಮಾಜಕ್ಕಾಗಿ ನಾವು ಏನು ಕೊಡುಗೆ ಮಾಡಬೇಕಾಗಿದೆ ಅನ್ನುವಂಥ ನಿಟ್ಟಿನೊಳಗ ಈ ವೇದಿಕೆ ಮೇಲೆ ವಿರಾಜಮಾನ ಅವರಿಗೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಭಗವತಿಯ ಆಶೀರ್ವಾದ ಇರಲಿ, ಸೇವಾಲಾಲ್ ಮಹಾರಾಜರ ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ, ಅದೇ ರೀತಿ ಇರತಕ್ಕಂಥ ನಮ್ಮ ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡ ಅನ್ನುವಂತೆ ಚಿಂಚೋಳಿ ಒಂದು ಶಾಸಕರಾದಂಥ ಅವಿನಾಶ್ ಜಾಧವ್ರನ್ನು ಕೂಡ ಬಹಳ ಒಂದು ಚಿಕ್ಕ ವಯಸ್ಸಿನೊಳಗ ನಾಡಿನೊಳಗೆ ಹೆಸರಾಂತ ಆಗಿ ಸಮಾಜ ಸೇವೆದೊಳಗೆ ತೊಡಗಿದ್ದಾರೆ. ಮುಂದಿನ ದಿನದೊಳಗೆ ಇನ್ನೂ ಹೆಮ್ಮರವಾಗಿ ಬೆಳೆಯಲಿ ಅನ್ನೋ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ, ಮಹಾತಾಯಿ ಒಂದು ಆಶೀರ್ವಾದ ಇರಲಿ ಅನ್ನೋ ಮಾತನ್ನು ಕೂಡ ಹೇಳುತ್ತಾ, ಅದರ ಜೊತೆಗೆ ಈಗಾಗಲೇ ನಿರ್ಗಮನ ಆಗಿದಂಥ ದಕ್ಷಿಣದ ಮತಕ್ಷೇತ್ರದ ಅಲ್ಲಂ ಪ್ರಭು ಅವರಾಗಲಿ, ಗ್ರಾಮೀಣ ಮತಕ್ಷೇತ್ರದ ನಮ್ಮ ಬಸವರಾಜ್ ಮತ್ತಿಮೂಡವರಾಗಲಿ, ಇವರೆಲ್ಲರಿಗೂ ಮಹಾಮಾತೆ ಮತ್ತು ಸೇವಾಲಾಲ್ ಮಹಾರಾಜರ ಒಂದು ಆಶೀರ್ವಾದ ಇರಲಿ. ಅದರ ಜೊತೆಗೆ ನಮ್ಮ ವಿಠಲ್ ಅವರಿದ್ದಾರೆ, ಅನೇಕ ನಮ್ಮ ಹರಿಚಂದ್ರ ಅವರಿದ್ದಾರೆ, ಈ ಕಡೆ ಅನೇಕರು ಕೂಡ ಸಮಾಜ ಸೇವಕರಾದಂಥ ನಮ್ಮ ಪ್ರೇಮ್ ಸಿಂಗ್ ಹಿಡ್ಕೊಂಡು ಎಲ್ಲರ ಹೆಸರನ್ನ ತೆಗೆದುಕೊಂಡು ಹೋದಪ್ಪ ಅಂತಂದ್ರೆ ಈ ಹೆಸರು ಹೇಳೋದ್ರೊಳಗೆ ಇನ್ನೊಂದು ತಾಸು ಹೋಗ್ತದೆ. ಅಂಥ ವ್ಯವಸ್ಥೆಯೊಳಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಸೇರಿ ಕೋಟಿ ಕೋಟಿ ಧನ್ಯವಾದ. काका कन्नई ये फर्स्ट टाइम मन काही यांचं फर्स्ट टाइम गुलबर्गा पक्षतीत समाज फर्स्ट आद्यतेने आपण फर्स्ट टाइम प्रतिभटन करवे जना तुम्हें कोटी कोटी धन्यवाद काका तो मग सेशन वेतो मग देखो तो लाइव देखो जना नाड़ी एमएलए भी के तब काही गुलबर्गा काही प्रतिभटन तारीफ काही एबीसी काही ओरवाच तारीफ काही काही पूछ हाव सर एबीसी काही करण्याचं अन्याय वेळीचं ओरवाच प्रतिभटन तारीख काँग्रेस वाळवीचं बीजेपी वाळवीचं जेडीएस वाळवीचं होती प्रमुख हम समाज व्यक्ति प्रतिभटन करायचा करके तुम्हें कोटी कोटी धन्यवाद करू छो हजी आ काही सेशन आरीस 100% ये बारे बातें करन ई काही सेटल करे कोशिश करायचा का तो आपण काही भी कचरा भी आज वाचतो भी आपने गवर्नमेंट के बैकिंग रहतो आपने ठीक बस मग वो सरकार ई सरकार केरो कोणी कोणसी भी गवर्नमेंट आहे ते गवर्नमेंट आपने गवर्नमेंट भी आपने ऊपर आशीर्वाद रहतो आपण हजी आंग बड़े ग्रहण आसान जना ई काहीच मग सेशन बारे बातें करू छो मग एकलो का से हम एमएलए से बातें की कांग्रेस से भी एमएलए बातें की बीजेपी जेडीएस से भड़न हम अपने समाज अन्याय इसके ध्वनि पाड़े हमसे निर्णय लेने चा ये आगे कई सेशन से ये बारे बातें कराचा कहते हुए हजी तमें सेनी आज से का कभी घना ಈ ಸಂಸ್ಥೆ ಬಂಜಾರಾ ಸರ್ಕಾರಿ ಮತ್ತೆ ಅರ ಸರ್ಕಾರಿ ಸಂಸ್ಥೆ 40 ಇಯರ್ಸ್ ಆಗಿ ರಿಕಾರ್ಡ್ಸ್ 40 ಇಯರ್ಸ್ ಐತಿ ಈ ಸಂಸ್ಥೆ ರೆಮಿಡೀಸ್ आपले तारानाथ मामा वो स्टार्ट केले ते वापस घणे माणस कंटिन्यू केले साठी 14 वर्ष येती 14 वर्ष येती प्रतिभा पुरस्कार तम करायचो તમે કોટી કોટી એમએલએ કરો છો ઘણા કાર્યક્રમ કરીશું હજી मैं एमएलए વચ્ચે તમારે એક કાર્યક્રમ મિસ કર્યો પડે આપણે સુનિલ ભાઈ તો જના કન્ટિન્યુ સે કાર્યક્રમ બનાવ્યો તે અટેન્ડ કર્યો તો હજી ઈ બારી भी તમે બનાવ્યો कारण आज सामाजिक कार्यक्रम से अध्यक्षपणा धन्यवाद कहते हुए सबसे आज अध्यक्ष धन्यवाद कहते धन्यवाद।